ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಹೀಗೆ ಅನನ್ಯ ಭಾವದಿಂದ ಪ್ರೀತಿಪೂರ್ವಕವಾಗಿ ನನ್ನನ್ನು ಸೇವಿಸುವವರಿಗೆ ಸಕಾಲದಲ್ಲಿ ಜ್ಞಾನವನ್ನು ನಾನೇ ಒದಗಿಸುತ್ತೇನೆ. ಅದರ ಮೂಲಕ ಅವರು ನನ್ನನ್ನು ಸೇರುವರು. ಯಾರೆಲ್ಲ ಭಗವಂತನ ಚಿಂತನೆಯಲ್ಲೇ ಕರ್ತವ್ಯ ಅಥವಾ ತಮ್ಮ ಸಮಯ ಕಳೆಯುತ್ತಾರೆ ಅಂಥವರಿಗೆ ಈ ಪ್ರಪಂಚದ ಬಾಧೆ ತಟ್ಟದು. ನಾಳೆ ನಿನ್ನೆ ಯೋಚನೆ ಮಾಡದೆ ಅಂತಹವರು ಏನೋ ಶಿವ ಇಟ್ಟಂಗೆ ಆಯ್ತದೆ, ಹುಟ್ಟಿಸಿದ ಶಿವ ಹುಲ್ಲು ಕೊಡೋದು ಮರಿತಾನಾ ಎಂಬ ಮಾತುಗಳನ್ನಾಡುತ್ತಾ ಇರುವುದರಲ್ಲೇ ತೃಪ್ತಿಯಿಂದ ಜೀವನ ನಡೆಸಿ ಗತಿಸಿದ ಹಾಗೂ ಜೀವನ ಸಾಗಿಸುತ್ತಿರುವ ಸಾಕಷ್ಟು ಜನರನ್ನು ಕಾಣಬಹುದು. ಪ್ರಪಂಚದಲ್ಲಿ ವಿವಿಧ ಸಂಸ್ಕೃತಿ ಅನುಸರಿಸುತ್ತಿರುವ ಸಮಾಜ ನೋಡಬಹುದು. ಅದರಲ್ಲೂ ಭಾರತದಂತಹ ರಾಷ್ಟ್ರದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬಹುದು. ಒಂದು ಸಂಸ್ಕೃತಿಯ ಸಂಪ್ರದಾಯ ನಂಬಿ ಅದರಂತೆ ಆಚರಿಸಿ ಅದರಲ್ಲಿ ಸಂತೋಷದಿಂದ ಜೀವಿಸುವ ಅಸಂಖ್ಯಾತ ಜೀವಿಗಳನ್ನು ಕಾಣಬಹುದು. ಎಲ್ಲಿ ಮನುಷ್ಯನ ಬದುಕಿಗೆ ಪೂರ್ಣ ಸ್ವಾತಂತ್ರ್ಯವಿದೆಯೋ ಅಲ್ಲಿ ಒಂದಿಷ್ಟು ಪರ ವಿರೋಧ ಸಹಜ. ಅಂತಹ ಪ್ರದೇಶದಲ್ಲಿ ಹೆಚ್ಚಾಗಿ ಬಹು ಉಪಾಸಕರು, ಅಂದರೆ ತಮಗೆ ಇಷ್ಟವಾದ ದೇವರನ್ನು ಪೂಜಿಸುವ ಸಂಪ್ರದಾಯ ಕಾಣಬಹುದು. ಏಕೋಪಾಸಕರು ಇರುವಲ್ಲಿ ಸ್ವಾತಂತ್ರ್ಯ ಕಡಿಮೆ, ಕಟ್ಟಳೆಗಳು ಹೆಚ್ಚು. ಏಕೋಪಾಸಕರಾಗಲಿ ಅಥವಾ ಬಹು ಉಪಾಸಕರಾಗಲಿ ಇದರಲ್ಲಿ ಯಾರು ಸರಿ ಎನ್ನಲು ಅಸಾಧ್ಯ. ಕಾರಣ ಪ್ರತಿಯೊಬ್ಬರ ಮನಸ್ಥಿತಿ ವಿಭಿನ್ನ. ಶ್ರದ್ಧೆ, ಭಕ್ತಿ, ನಂಬಿಕೆ ಮಾತ್ರ ಒಬ್ಬ ಮನುಷ್ಯನನ್ನು ಜ್ಞಾನಿಯಾಗಿಸಬಲ್ಲದೆ ಹೊರತು ಆತ ಯಾವ ಮತದಲ್ಲಿ ಹುಟ್ಟಿದ್ದಾನೆ ಎನ್ನುವ ಕಾರಣದಿಂದ ಅಲ್ಲ. ಶ್ರದ್ಧೆ, ಭಕ್ತಿ ಹಾಗೂ ನಂಬಿಕೆಯಿಂದ ಯಕಶ್ಚಿತ್ ಕಲ್ಲನ್ನೇ ಪೂಜಿಸಿದರೂ ಅದರಿಂದ ಜ್ಞಾನಿಯಾಗಬಹುದು ಎಂಬುದನ್ನು ಭಕ್ತಿ ಪಂಥದ ಮೂಲಕ ಬಂದ ಸಾಕಷ್ಟು ದಾರ್ಶನಿಕರು ತೋರಿಸಿರುವುದು ಚರಿತ್ರೆ. ಜಡವಾಗಿರುವ ಕಲ್ಲಿನಿಂದಲೇ ಅಷ್ಟು ಪಡೆಯಲು ಸಾಧ್ಯವಾಗಿರುತ್ತಿರುವಾಗ ಸಕಲವನ್ನೂ ಆವರಿಸಿರುವ ಚೇತನವನ್ನು ಅನನ್ಯ ಭಕ್ತಿಯಿಂದ ಪ್ರೀತಿಸಿದರೆ ಜ್ಞಾನ ದೊರೆತು ಭಗವಂತನನ್ನು ಸೇರುವುದು ಖಚಿತ. ಹರಿ ಓಂ ತತ್ಸತ್.